ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕನ್ನಡದ ಅನುಷ್ಠಾನ ಅಧಿಕಾರಿಗಳಿಂದ ಕಡಿಮೆ ಆದರೆ ಜನಾಂದೋಲನದಿಂದ ದೊಡ್ಡ ಮಟ್ಟದಲ್ಲಾಗುತ್ತದೆ. ಜನಪ್ರತಿನಿಧಿಗಳು ಮತಬೇಟೆಗೆ ಬಂದಾಗ ಕನ್ನಡ ಶಾಲೆ ದತ್ತು ತೆಗೆದುಕೊಳ್ಳುವಂತೆ ಜನರು ಪ್ರಶ್ನೆ ಮಾಡಿ ಆಗದಿದ್ದರೆ ರಾಜೀನಾಮೆ ನೀಡುವಂತೆ ಸೂಚಿಸಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಸುದ್ದಿಗೋಷ್ಠಿಯಲ್ಲಿ ಅಭಿಮತ. ಜಿಲ್ಲೆಗೊಬ್ಬ ತಾಲೂಕಿಗೊಬ್ಬ ಹೆಬ್ಬಾಳೆ ಅವರಂತಹ ಬಹುಮುಖಿ ಸಾಧಕರಿದ್ದರೆ ಕನ್ನಡದ ಬೆಳವಣಿಗೆ ವೇಗ ಹೆಚ್ಚಬಲ್ಲದು. ಕಲೆ ಸಾಹಿತ್ಯಕ್ಕೆ ಹೆಬ್ಬಾಳೆ ಕೊಡುಗೆ ಅಪಾರ. ಸಂಸದ ಸಾಗರ್ ಖಂಡ್ರೆ ಕನ್ನಡ ಕಟ್ಟುವ ಕಾರ್ಯ ಬಹುಮುಖಿಯಾಗಲಿ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ. ಜುಲೈ 20ರಂದು ನಗರದ ರಂಗಮಂದಿರದಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಅಭಿನಂದನಾ ಸಮಾರಂಭ. ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಜಿಲ್ಲೆಯ ಸಮಾಜ ಬಾಂಧವರು ಮುಕ್ತವಾಗಿ ಪಾಲ್ಗೊಳ್ಳಿ. ರಾಜು ಕಡೆಯಾಳ್. ಜುಲೈ 18ರಂದು ಪಂಚಚಾರ ಪುಣ್ಯಾಶ್ರಮದಲ್ಲಿ ಪತ್ರಿಕಾ ದಿನಾಚರಣೆ. ನೂತನ ಸಂಸದ ಎಂಎಲ್ಸಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿ ತಮಲೂರು ಶ್ರೀಗಳು ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅಭಿಮತ. ಶೈಕ್ಷಣಿಕ ಸೇವೆ ಸಲ್ಲಿಸಿದ ನೀಲಮ್ಮ ತಳೋಳಿ ಅವರಿಗೆ ವೈಜ್ಞಾನಿಕ ಪರಿಷತ್ ವತಿಯಿಂದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ವತಿಯಿಂದ ರಂಗಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮ. ನೀಲಮ್ಮ ಅವರಿಗೆ ಅಭಿನಂದನೆ ಸಲ್ಲಿಸಿದ ಹಿತೈಷಿಗಳು. ಕಮಲ್ನಗರ್ ತಾಲೂಕಿನ ಹಲ್ಲಳ್ಳಿ ಗ್ರಾಮದಲ್ಲಿ ಜರುಗುತ್ತಿರುವ ಸಂಭ್ರಮದ ಮೊಹರಂ ಹಬ್ಬ. ಗಮನ ಸೆಳೆದ ಮೊಹರಂ ಪದಗಳ ಹಾಗೂ ಜಾನಪದ ಗಾಯನ. ಕಿಕ್ಕಿರಿದು ನೆರೆದ ಸಾವಿರಾರು ಜನಸ್ತೋಮ. ಮಜ್ಮಾ ನೋಡಿ ಸಂಭ್ರಮಿಸಿದ ಜನರು. ವಾರ್ತೆಗಳ ವಿವರ. ಈ ಭಾಗದ ಹಳ್ಳಿಗಳಲ್ಲಿರುವಂತಹ ಕನ್ನಡ ಶಾಲೆಗಳನ್ನು ಜನಪ್ರತಿನಿಧಿಗಳು ಒಂದೊಂದೇ ಒಂದು ಶಾಲೆಗಳನ್ನು ದತ್ತು ತೆಗೆದುಕೊಂಡು ಅಭಿವೃದ್ಧಿಪಡಿಸುವಂತೆ ಜನರು ಅವರಿಗೆ ಒತ್ತಾಯ ಮಾಡಬೇಕು. ಚುನಾವಣೆ ಸಂದರ್ಭದಲ್ಲಿ ಮತಬೇಟೆಗಾಗಿ ಜನಪ್ರತಿನಿಧಿಗಳು ಸಹಜವಾಗಿ ನಿಮ್ಮ ಮನೆ ಕಡೆಗೆ ಮತ ಕೇಳಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಜನಾಂದೋಲನ ರೂಪದಲ್ಲಿ ಜನರು ಹಳ್ಳಿಗಳ ಒಂದು ಕನ್ನಡ ಶಾಲೆಗಳನ್ನು ಕನಿಷ್ಠ 5 ಶಾಲೆಗಳನ್ನಾದರೂ ನೀವು ದತ್ತು ತೆಗೆದುಕೊಳ್ಳಿ. ಅದು ಆಗದೇ ಇದ್ದರೆ 4 ಶಾಲೆಗಳನ್ನಾದರೂ ತೆಗೆದುಕೊಳ್ಳಿ. ಅದು ಆಗದೇ ಇದ್ದರೆ 1 ಶಾಲೆಯನ್ನಾದರೂ ತೆಗೆದುಕೊಂಡು ತಾವು ಆ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಜನರು ಮಾಡಬೇಕು ಅನ್ನುವಂಥ ಮಾತನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಹೇಳಿದರು. ಆ 1 ಶಾಲೆಯನ್ನು ಕೂಡ ದತ್ತು ತೆಗೆದುಕೊಂಡು ನಿಮ್ಮಿಂದ ಅಭಿವೃದ್ಧಿ ಮಾಡಲಿಕ್ಕೆ ಆಗದೇ ಇದ್ದಾಗ ಸಹಜವಾಗಿ ರಾಜೀನಾಮೆ ಕೊಟ್ಟು ಹೋಗಿ ಅನ್ನುವಂಥ ಮಾತನ್ನು ಕೂಡ ಜನರು ಅವರಿಗೆ ತಿಳಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಪುರುಷೋತ್ತಮ ಅವರು ಕನ್ನಡ ಅನುಷ್ಠಾನದ ಕುರಿತು ಗಡಿ ಭಾಗದಲ್ಲಿ ಬಹಳಷ್ಟು ತೊಂದರೆಗಳಿವೆ. ಆ ಒಂದು ತೊಂದರೆಗಳನ್ನು ಜನಾಂದೋಲನದ ರೂಪದಲ್ಲಿ ಮಾಡಬೇಕು. ಸಹಜವಾಗಿ ಅಧಿಕಾರಿಗಳು ಮಾಡಿದರೆ ಅದು ಕಡಿಮೆ ಪ್ರಚಾರ ಆಗುತ್ತೆ. ಆದರೆ ಜನಾಂದೋಲನದ ರೂಪದಲ್ಲಿ ಜನ ಮುಂದೆ ಬಂದರೆ ಸಹಜವಾಗಿಯೇ ಕನ್ನಡ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕರ್ನಾಟಕದಲ್ಲಿ ಕನ್ನಡಿಗರಿಗೆ 100% ಉದ್ಯೋಗ ಕೊಡಬೇಕು ಎನ್ನುವುದು ನಮ್ಮ ಅಭಿಪ್ರಾಯ. ಆದರೆ ಇದಕ್ಕೆ ಸಂವಿಧಾನ ಒಪ್ಪಿಕೊಳ್ಳುವುದಿಲ್ಲ. ಏಕೆಂದರೆ ಯಾವುದೇ ಭಾಷಿಕರು ಯಾವುದೇ ರಾಜ್ಯದ ನೆಲದಲ್ಲಿ ಬದುಕಬೇಕೆಂಬ ಹಕ್ಕು ಸಂವಿಧಾನ ಎಲ್ಲರಿಗೂ ಕೂಡ ನೀಡಿದೆ. ಆದರೆ ಖುದ್ದಾಗಿ ಕನ್ನಡಿಗರಾದ ನಾವುಗಳು ಜನಾಂದೋಲನದ ರೂಪದಲ್ಲಿ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಬೇಕೆಂದು ತಿಳಿಸಿದರು. ಸರ್ಕಾರ ಮನಸ್ಸು ಮಾಡಿದರೆ ಯಾವುದೂ ಅಸಾಧ್ಯವಲ್ಲ. ಕಲ್ಯಾಣ ಕರ್ನಾಟಕದ ಭಾಗದವರು ತಬ್ಬಲಿಗಳಾಗದಂತೆ ಸರ್ಕಾರ ನೋಡಿಕೊಳ್ಬೇಕು. ಈ ಭಾಗದ ಕನ್ನಡ ಅನುಷ್ಠಾನದ ಸಮಸ್ಯೆಗಳ ಕುರಿತು ಶೀಘ್ರವೇ ಅಧಿವೇಶನದ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರುತ್ತೇನೆ ಎಂದು ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಸಿಂಧೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಹಾನಗಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ಸೆಟ್ಟಿ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ನನಗೇನು ಸಂಕೋಚ ಇಲ್ಲ. ಈಗ ಆರ್ಟಿಕಲ್ 370J ಯಲ್ಲಿ ಹೈದರಾಬಾದ್ ಕರ್ನಾಟಕ ಈಗ ತುಂಬ ಬೆಳವಣಿಗೆ. ನಾನು 30 ವರ್ಷದ ಹಿಂದೆ ಕಂಡ ಬೀದರೇ ಬೇರೆ, ಈಗ ನಾನು ಕಾಣುತ್ತಿರುವ ಬೀದರೇ ಬೇರೆ. ಥ್ಯಾಂಕ್ಸ್ ಟು ಆರ್ಟಿಕಲ್ 370 ತುಂಬ ಬೆಳವಣಿಗೆ ಆಗಿದೆ, ದುಡ್ಡು ಬಂದಿದೆ ಮತ್ತು ಅದನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಸರಿಯಾಗಿ ಬಳಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಬೆಳೆದಿವೆ, ರಸ್ತೆಗಳು ಉತ್ತಮವಾಗಿದೆ. ಬೀದರ್, ನಾನು 30 ವರ್ಷದಲ್ಲಿ ಬೀದರ್ ಬದಲಾದನ್ನು ಕಂಡು ನನಗೆ ನಿಜವಾಗಲೂ ಆಶ್ಚರ್ಯ ಆಗಿದೆ. ಆದರೆ ಹೈದರಾಬಾದ್ ಕರ್ನಾಟಕದ ಭಾಗವೇ ಆಗಿದ್ದ, ಆದರೆ ಈಗ ಹೈದರಾಬಾದ್ ಕರ್ನಾಟಕದ ಗಡಿಯ ಆಚೆಗೆ ಇರುವ ಜನಗಳಿಗೆ ಈ 370J ಯಾವ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಅವರು ಇಲ್ಲಿಯವರೇ. ಹಾಗಾಗಿ 370J ತರುವಾಗ ಇದು ಈ ಭೂಪ್ರದೇಶಕ್ಕೆ ಸೀಮಿತವಾಗಿದೆ. ಆದರೆ ಕಾರಣಾಂತರಗಳಿಂದ ಇಲ್ಲಿಂದ ಹೊರಗಿರುವ ಕನ್ನಡಿಗರಿಗೂ ಇದರ ಲಾಭ ಆಗ್ತದೆ ಅಂತ ಏನಾದ್ರು ಒಂದು ಸಣ್ಣ ತಿದ್ದುಪಡಿ ಇದ್ದಿದ್ದರೆ ಅವರಿಗೆ ಪ್ರಯೋಜನ ಆಗೋದು. ಆದರೆ ಅದು ಆಗಲಿಲ್ಲ. ಯಾಕಂತಂದರೆ ಆರ್ಟಿಕಲ್ 370J ಎಂಬುದು ಒಂದು ಭೂಪ್ರದೇಶವನ್ನು ಇಟ್ಟುಕೊಂಡಿದೆ, ಅದು ಭಾಷಿಕರನ್ನು ಇಟ್ಟುಕೊಂಡಿಲ್ಲ. 371J ಅದು 371 ಅದು ಹಾಗೆ ಇದೆ. ಬಟ್ ಒಂದು ನಾವು ಗಮನಿಸಬೇಕಾದದ್ದು, ಯಾಕೆ ಅವರಿಗೆ ಇಲ್ಲಿಯ ಫೆಸಿಲಿಟಿಗಳು ಸಿಗ್ತಲ್ಲ, ಅವರು ಎಲ್ಲಿಗೆ ಹೋಗಬೇಕು ಅಂತ ಸಮಸ್ಯೆ. ಅವರು ಎಲ್ಲಿಗೆ ಹೋಗ್ಬೇಕೀಗ? ನನಗೆ ಅವ್ರು ನೋಡಿದರೆ ತಬ್ಬಲಿ ಮಕ್ಕಳನ್ನು ನೋಡಿದಂಗೆ ಆಗುತ್ತೆ. ಸೊ ಇದು ಒಂದು ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ.
ಆದ್ದರಿಂದ ಅಟ್ಲೀಸ್ಟ್ ಕರ್ನಾಟಕ ಸರ್ಕಾರ ಕೊಡುವ ಸವಲತ್ತುಗಳಲ್ಲಿ ಒಂದು ವಿಶೇಷ ಒತ್ತಡವನ್ನು ಒಂದು ಒತ್ತನ್ನು ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ ಗಡಿ ಭಾಗದ ಜನಗಳಿಗೆ ಕೊಡಬೇಕು ಅಂತ ಅನ್ನಿಸುತ್ತೆ. ಇಂಥ ಅನೇಕ ಸಮಸ್ಯೆಗಳನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಕೆಲವು ಸಮಸ್ಯೆಗಳನ್ನು ಖಂಡಿತವಾಗಲೂ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ನಿನ್ನೆಯ ಸಭೆಯಲ್ಲಿ ಒಬ್ಬರು ಒಂದು ಬಹಳ ಒಳ್ಳೆಯ ಸಲಹೆಯನ್ನು ಕೊಟ್ಟರು. ಇದನ್ನು ನಾನು ಬೆಂಗಳೂರಿಗೆ ಹೋದ ತಕ್ಷಣ, ಯಾಕಂದರೆ ಈಗ ವಿಧಾನಸಭೆ ಅಧಿವೇಶನ ಇವತ್ತು ಪ್ರಾರಂಭ ಆಗಿದೆ, ನಾನು ನಾಡಿದ್ದು ಹೋದ ತಕ್ಷಣ ಇದನ್ನು ವಿಧಾನಸಭೆ ಎಲ್ಲ ಸದಸ್ಯರಿಗೆ ಕೊಡ್ತೇನೆ. ಅದು ಏನು ಅಂತಂದರೆ, ಈಗ ಸರ್ಕಾರಕ್ಕೆ 43,000 ಕನ್ನಡ ಶಾಲೆಗಳು ನಡೆಸೋದು ಕಷ್ಟ ಆಗಿದೆ. 55,000 ಟೀಚರ್ಸ್ಗಳನ್ನ ಶಿಕ್ಷಕರನ್ನ ನೇಮಕ ಮಾಡುವುದು ಕಷ್ಟ ಆಗಿದೆ. ಇದು ಎಲ್ಲದರ ನಡುವೆ ನಾವು ಒಂದು ಪ್ರಪೋಸಲನ್ನು ಯಾಕೆ ಕೊಡಬಾರ್ದು? ಪ್ರತಿ MLA ಪ್ರತಿನಿಧಿಗಳು ಒಂದು 5 ಶಾಲೆಗಳನ್ನು ದತ್ತು ತಗೊಳ್ಳಿ. ಅವರು 5 ಕನ್ನಡ ಶಾಲೆಗಳನ್ನು ದತ್ತು ತೆಗೆದುಕೊಳ್ಳಿ. ಅವರು ದತ್ತು ತೆಗೆದುಕೊಂಡು ಅವರಿಗೆ ಸಿಗುವ ಅನುದಾನ, ಅವರಿಗೆ ಸಿಗುವ ಅಧಿಕಾರ, ಅದನ್ನು ಬಳಸಿ ಆ ಶಾಲೆಗಳನ್ನು ಅವರು ಅಭಿವೃದ್ಧಿ ಮಾಡಲಿ. 5 ವರ್ಷಕ್ಕೆ 25 ಶಾಲೆಗಳು ಅಭಿವೃದ್ಧಿ ಆದರೆ 25 ಇಂಟು ನಮ್ಮ 225 MLAಗಳು, 224 MLAಗಳಂದರೆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು 5 ವರ್ಷದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. ಇದು ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಕನ್ನಡದ ಕೆಲಸಗಳು ಅಧಿಕಾರಿಗಳಿಂದ ಆದೇಶದಿಂದ ಸ್ವಲ್ಪ ಆಗ್ತದೆ, ಆದರೆ ಜನಾಂದೋಲನದಿಂದ ಅದು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯ, ಮಾಧ್ಯಮಗಳಿಂದ, ಜನಗಳ ಒತ್ತಾಸೆಯಿಂದ. ಆದ್ದರಿಂದ ನಾವು ವಿಧಾನಸಭಾ ಸದಸ್ಯರಿಗೆ 5 ಶಾಲೆಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಕೊಡ್ತೀವಿ. ಅದರ ಪ್ರತಿಯನ್ನು ಪತ್ರಿಕೆಯವರಿಗೂ ಕೊಡ್ತೀವಿ, ಜನಗಳಿಗೂ ಕೊಡ್ತೀವಿ. ಆದರೆ ಜನಪ್ರತಿನಿಧಿಗಳು ನಿಮಗೆ ಸಿಗ್ತಾರಲ್ಲ, ನಿಮ್ಮ ಊರಿಗೆ ಮತಬೇಟೆಗೆ ಬರ್ತಾರಲ್ಲ, ಆಗ ನೀವು ಅದನ್ನು ಕೇಳಬೇಕು. ಹೀಗೆ ಕನ್ನಡ ಪ್ರಾಧಿಕಾರ ಕೇಳಿದೆ, ಸ್ವಾಮಿ ನೀವು ಯಾವ ಶಾಲೆಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಿ? ಆಗಲ್ಲಪ್ಪ. ಯಾಕೆ ಆಗಲ್ಲ? 5 ಆಗಲ್ಲ, ಸರಿ 3 ಮಾಡಿ. 3 ಆಗಲ್ಲ, 2 ಮಾಡಿ. ಅವೆಲ್ಲ ಆಗಲ್ಲಪ್ಪ, 1 ಮಾಡಿ. 1 ಮಾಡೋಕ್ಕಾಗಲ್ಲ ಅಂದರೆ ರಾಜೀನಾಮೆ ಕೊಡಿ. 1 ಮಾಡೋಕ್ಕಾಗಲ್ಲ, ರಾಜೀನಾಮೆ. ನೀವು ಇರೋದು ಯಾಕೆ ಮತ್ತೆ ಅಲ್ವಾ? ಇದು ಜನಾಂದೋಲನದ ಪ್ರಶ್ನೆ ಆಗಬೇಕು. ಇದನ್ನು ನಾವು ಮಾಡ್ತೀವಿ. ಮತ್ತು ಇನ್ನೊಂದು, ಇಲ್ಲಿ ಬಂದ ಮೇಲೆ ನಾವು ಕಾರ್ಯದರ್ಶಿಯಾದ ಅನ್ಯ ಭಾಷೆಗಳಿಗೆ ಹೋಲಿಸಿದಲ್ಲಿ ಬೆಳವಣಿಗೆಯ ಒಂದು ದರ ಅತಿ ಕಡಿಮೆ ಇರುವಂತಹ ಕನ್ನಡವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯ ಬಹುಮುಖಿಯಾಗಿ ನಡೆಯಬೇಕಾದ ಅಗತ್ಯವಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲೆ ಅವರು ತಿಳಿಸಿದರು. ನಗರದ ಹೆಬ್ಬಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರ ಒಂದು ಷಷ್ಠಬ್ದಿಯ ಒಂದು ನಿಮಿತ್ತವಾಗಿ ನಡೆದ ಅಭಿನಂದನಾ ಕೃತಿ ಧರಿಯ ಸಿರಿ ಲೋಕಾರ್ಪಣೆ ಸಮಾರಂಭದಲ್ಲಿ ಕೃತಿ ಬಿಡುಗಡೆ ಮಾಡಿ ಮಾತನಾಡಿದರು. ಆಮೇಲೆ ಬೋಧನೆ, ಸಂಶೋಧನೆ, ಸಾಹಿತ್ಯ ರಚನೆ, ಆಮೇಲೆ ಕನ್ನಡ ಪರ ಕಾರ್ಯಕ್ರಮಗಳು, ಸಾಹಿತ್ಯ ಸಮ್ಮೇಳನಗಳು, ನೂತನ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು, ಜನಪದ, ಆಮೇಲೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇವೆಲ್ಲವುಗಳನ್ನು ಉಳಿಸುವಂಥ ಕಾರ್ಯವನ್ನು ಜಗನ್ನಾಥ್ ಹೆಬ್ಬಾಳೆ ಅವರು ಮಾಡಿದ್ದಾರೆ. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಹೆಬ್ಬಾಳೆಯವರ ಪಾತ್ರ ಬಹಳ ಮುಖ್ಯವಾಗಿದೆ. ಹೀಗಾಗಿ ಅವರು ನಿಜವಾಗ್ಲೂ ಕೂಡ ಕೊನೆಯ ಆಸೆಯಂತೆ ಒಂದು ಕುಲಪತಿ ಆಗಬೇಕು ಅನ್ನುವಂಥ ಉದ್ದೇಶ ನಮ್ಮದು ಕೂಡ ಇದೆ. ಅವರು ಬಹಳಷ್ಟು ಬೇಗ ಕುಲಪತಿಗಳಾಗಲಿ ಅನ್ನುವಂಥ ಒಂದು ಶುಭಾಶಯಗಳನ್ನು ಕೂಡ ಅವರು ಕೋರಿದರು. ಸಮಾರಂಭವನ್ನು ಉದ್ಘಾಟಿಸಿದ ಸಂಸದ ಸಾಗರ್ ಖಂಡ್ರೆ ಅವರು ಮಾತನಾಡಿ ಪ್ರೊಫೆಸರ್ ಹೆಬ್ಬಾಳೆ ಅವರ ಸಾಧನೆಯನ್ನು ಕೊಂಡಾಡಿದರು. ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ತೊಡಗಿರುವಂಥ ಹೆಬ್ಬಾಳೆ ಅವರ ಜೀವನ ಮಾದರಿಯಾಗಿದೆ. ಯುವಕರು ಹೆಬ್ಬಾಳೆ ಅವರ ಜೀವನ ಸಾಧನೆ ತಿಳಿದುಕೊಂಡು ಪ್ರೇರಣೆ ಪಡೆಯಲು ಧರಿಯ ಸಿರಿ ಅಭಿನಂದನಾ ಕೃತಿಯು ನೆರವಾಗಲಿದೆ ಎಂದು ಸಂಸದರು ಹೇಳಿದರು. ಕುಟುಂಬದ ಬೆಂಬಲ, ಶಿಕ್ಷಕರ ಮಾರ್ಗದರ್ಶನ, ಸ್ನೇಹಿತರ ಸಹಕಾರದಿಂದಲೇ ಒಂದಿಷ್ಟು ಕೆಲಸ ಮಾಡಲು ಸಾಧ್ಯವಾಗಿದೆ ಎಂದು ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಹೇಳಿದರು. ಬಾಲ್ಯದಲ್ಲಿ ತಾಯಿ ಹಾಡುತ್ತಿದ್ದ ಜನಪದ ಗೀತೆಗಳನ್ನು ಕೇಳ್ತಾ ಇದ್ದೆ. ಕಾಲೇಜಿನಲ್ಲಿದ್ದಾಗ ಜನಪದ ಕುರಿತು ಆಸಕ್ತಿ ಬೆಳೆಯಿತು. ಪ್ರಾಧ್ಯಾಪಕರು ಅತ್ಯುತ್ತಮವಾಗಿ ಮಾರ್ಗದರ್ಶನ ಮಾಡಿದರು. ಇದರಿಂದಾಗಿ MA ಜಾನಪದದಲ್ಲಿ ಚಿನ್ನದ ಪದಕ ಪಡೆಯಲು ಸಾಧ್ಯವಾಯಿತು. ಕಲಿತ ಕಾಲೇಜಿನಲ್ಲಿಯೇ ಪ್ರಾಧ್ಯಾಪಕನಾದೆ ಎಂದು ಹೆಮ್ಮೆಯಿಂದ ಹೆಬ್ಬಾಳೆ ಹೇಳಿದರು. ಪೂಜ್ಯ ಡಾಕ್ಟರ್ ಗಂಗಾಂಬಿಕೆ ಅಕ್ಕ, ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದರ್, ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನಗಲ್, ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದ ಭಾಷಾ ನಿಕಾಯದ ಡೀನ್ ಪ್ರೊಫೆಸರ್ ವಿಕ್ರಮ್ ವಿಸಾಜಿ, ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ, ಅಪ್ಪಾರಾವ್ ಗುನ್ನಳ್ಳಿ, ಶಿವರಾಜ್ ಸೂರಿ, ಉದ್ಯಮಿ ಚಂದ್ರಶೇಖರ್ ಹೆಬ್ಬಾಳೆ, ಧರಿಯ ಸಿರಿ ಪ್ರಧಾನ ಸಂಪಾದಕ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್, ಪ್ರೊಫೆಸರ್ ಶಂಭುಲಿಂಗ್ ಕಾಮಣ್ಣ, ಡಾಕ್ಟರ್ ಅಶೋಕ್ ಕೋರೆ, ಡಾಕ್ಟರ್ ಸುನೀತಾ ಕೂಡ್ಲಿಕರ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮತ್ತಿತರ ಗಣ್ಯರು, ಹೆಬ್ಬಾಳೆ ಪರಿವಾರದ ಆಪ್ತರು, ಸ್ನೇಹಿತರು ಪಾಲ್ಗೊಂಡಿದ್ದರು. ಬುಡಾ ಅಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮಾ ಹೆಬ್ಬಾಳೆ ಅವರನ್ನ ಕುರಿತು ಮಾತನಾಡಿದರು. ಇದೇ ವೇಳೆ ಡಾಕ್ಟರ್ ಮಹಾದೇವಿ ಹೆಬ್ಬಾಳೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆಯ ವಿಚಾರ. ಈ ಧರಿಯ ಸಿರಿ
ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಅವರ ಅಭಿನಂದನಾ ಸಂಪುಟ ಇವತ್ತಿನ ದಿವಸ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಇವಾಗ ನಾವು ಕಾರಲ್ಲಿ ಬರ್ತಾ ಇರುವಾಗ ನಮ್ಮ ಅಣ್ಣವರು ಪ್ರವೀಣ್ ಅಣ್ಣ ಶೆಟ್ಟಿ ಸರ್ ಜೊತೆ ನಾನು ಬರ್ತಾ ಇದ್ದೆ. ಅವಾಗ ಹೇಳ್ತಾರೆ ನೀವು ಹೆಬ್ಬಾಳೆ ಸರ್ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪುಸ್ತಕ ಅಂತಂದ್ರೆ ಅವ್ರು ಏನಂತಂದ್ರ ಇವ್ರು ಬಹಳ ಒಳ್ಳೆಯದಲ್ಲ, ಅವ್ರ ವ್ಯಕ್ತಿತ್ವ ಬಹಳ ಸರಳ ವ್ಯಕ್ತಿತ್ವ ಅದ, ಅವ್ರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದಾಗ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ, ಅವ್ರು ಪಕ್ಷಾತೀತವಾಗಿ ಮಾಡಿದ್ದಾರೆ, ಯಾವತ್ತೂ ರಾಜಕೀಯದಲ್ಲಿ ಅವ್ರ ಕೈ ಹಾಕಿಲ್ಲ. ಅವ್ರು ಯಾವುದೇ ನೋಡಿದ್ರು ಬರೀ ಅಭಿವೃದ್ಧಿ ನೋಡೋದಷ್ಟೇ, ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಅನ್ನೋದಷ್ಟೇ ಅವ್ರು ನೋಡ್ಯಾರ. ಬಹಳ ಒಳ್ಳೆಯವರ ಅಂತಂದ್ರು. ಇದೇ ರೀತಿ ಅವರಷ್ಟೇ ನಮಗೆ ಯಾರಿಗೆ ಹೋಗಿ ಮಾತಾಡ್ಬೋದು, ಯಾರ್ಯಾರು ಹೆಬ್ಬಾಳೆ ಸರಿ ಭೇಟಿ ಮಾಡ್ಯಾರ ಎಲ್ಲರ ಅಭಿಪ್ರಾಯದಲ್ಲಿ ಅವ್ರ ಮನಸ್ಸಿನಲ್ಲಿ ಅದೇ ಅದ. ಇವ್ರು ಬಹಳ ಒಳ್ಳೆಯದಲ್ಲ, ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಬಹಳ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಅಂತ. ಅದಕ್ಕೆ ಮೊದಲನೇದಾಗಿ ಈ ಪುಸ್ತಕ ಯಾರ್ಯಾರು ಬರಗಾರಿದ್ದಾರೆ, ಯಾರ್ಯಾರು ಬರೆದಿದ್ದಾರೆ ಪುಸ್ತಕ, ಅವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಹಳ ಒಳ್ಳೆ ರೀತಿಯಲ್ಲಿ ಇವತ್ತಿನ ದಿವಸ ಇನ್ ದಯಸಿ ಪುಸ್ತಕ ಇದೆ, ಅಭಿನಂದನಾ ಸಂಪುಟ ಇದೆ, ಅದು ನಮ್ಮ ಕೈಯಲ್ಲಿ ಬಂದಿದೆ. ನಾವು ಕೂಡ ಓದ್ಬೋದು, ನೋಡ್ಬೋದು. ಯಾಕಂದ್ರೆ ನಾವೆಲ್ಲರೂ ಯುವಕರಿದ್ದೀವಿ, ಹಿರಿಯರು ಏನೇನು ಸೇವೆ ಮಾಡಿದ್ದಾರೆ, ಹಿರಿಯರು ಏನೇನು ಕೆಲಸ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವು ಓದಿದಾಗ ನಮಗೂ ಸಾಕಷ್ಟು ನಮಗೆ ಕಲಿಯಾಗಿರುತ್ತೆ. ನಾವು ಇಂಥ ಪುಸ್ತಕಗಳಿಂದ ನಾವು ಅಭಿನಂದನಾ ಸಂಪುಟ ನನಗೆ ಈ ಕೃತಿಯ ಸಂಪಾದನೆ ಯಾಕೆ ಬಹಳ ಮಹತ್ವದ್ದು ಅನ್ನಿಸ್ತಾ ಇದೆ ಅಂತಂದ್ರೆ, ಇದು ಕೇವಲ ಜಗನ್ನಾಥ್ ಹೆಬ್ಬಾಳೆ ಅವರಿಗೆ ಸಂಬಂಧಿಸಿದಂತ ಕೃತಿ ಮಾತ್ರ ಅಲ್ಲ, ಬೀದರ್ ಜಿಲ್ಲೆಯ ಸಾಹಿತ್ಯ, ಸಂಸ್ಕೃತಿ, ಜಾನಪದವನ್ನು ಬಿಂಬಿಸುವಂತಹ ಕೃತಿ. ಕಲ್ಯಾಣ ಕರ್ನಾಟಕದ ಜಾನಪದ, ಸಾಹಿತ್ಯ, ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕೃತಿ. ಹೀಗಾಗಿ ಈ ಕೃತಿಗೆ ಅದರದೇ ಆದಂತಹ ಒಂದು ಸಾಂಸ್ಕೃತಿಕವಾದಂತಹ ಮಹತ್ವ ಕೂಡ ಇದೆ. ಸಾಮಾನ್ಯವಾಗಿ ಅಭಿನಂದನಾ ಕೃತಿಗಳಲ್ಲಿ ಏನಾಗ್ತದೆ ಅಂತಂದ್ರೆ, ವ್ಯಕ್ತಿಯ ವಿಜೃಂಭಣೆ ಜಾಸ್ತಿಯಾಗಿ ಆ ಕೃತಿ ಬಹಳ ವ್ಯಕ್ತಿ ಕೇಂದ್ರಿತ ಆಗಿಬಿಡ್ತದೆ. ಆದರೆ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು, ಪ್ರೊಫೆಸರ್ ಅಂದ್ರೆ ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ ಇದೆ, ಅದರ ಒಂದು ಪರ್ಯಾಯ ನಾಮ ಹೆಬ್ಬಾಳೆಯವರ ಒಂದು ಹೆಸರಿಗೆದ್ದ ತಕ್ಷಣ ಏನು ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಒಂದು ಎದೆಗಾರಿಕೆ ಡಾಕ್ಟರ್ ಹೆಬ್ಬಾಳೆ ಅವರಲ್ಲಿ ನಾವಿವತ್ತು ಕಾಣ್ತೇವೆ. ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಅವರು ಏನು ಒಂದು ಶೈಕ್ಷಣಿಕ ವಲಯಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಉದ್ದಕ್ಕೆ ಅಷ್ಟೇ ಅಲ್ಲ, ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಅವರ ಒಂದು ಹೆಸರನ್ನು ಇವತ್ತು ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ ಅವರ ಸಂಶೋಧನೆ ಆಗಿರಬಹುದು, ಅವರ ಕೃತಿಗಳಾಗಿರಬಹುದು, ಅವರ ಒಂದು ವಿದ್ಯಾರ್ಥಿಗಳ ಬಳಗ ನಾವು ನೋಡಬಹುದು. ಆಮೇಲೆ ಕಾರ್ಯದರ್ಶಿಗಳಾದಂತಹ ಹಂಗಲ್ ಸರ್ ಕೂಡ ಹೊಂದಿದ್ದಾರೆ. ನಮಗೆಲ್ಲ ಖುಷಿ ಕೊಟ್ಟಿದೆ. 6 ತಿಂಗಳಿಂದ ಈ ಧೈರ್ಯ ಸಿರಿ ಪುಸ್ತಕವನ್ನ, ಒಂದು ಪುಸ್ತಕವನ್ನು ಹೊರತರಬೇಕಾದ್ರೆ ಬಹಳ ಕಷ್ಟ ಆಗ್ತದೆ. ನನ್ನ ಗುರುಗಳಾದಂತಹ ಕಲ್ಯಾಣರಾವ್ ಪಾಟೀಲ್ ಪ್ರಧಾನ ಸಂಪಾದಕರು, ಶಂಭುಲಿ ಕಾಮಣ್ಣ ಪ್ರಧಾನ ಸಂಪಾದಕರು, ಪ್ರೊಫೆಸರ್ ಅಶೋಕ್ ಗೋಡೆ ಸಂಪಾದಕರು, ಸಹ ಸಂಪಾದಕರು ಡಾಕ್ಟರ್ ಸುನೀತಾ ಕೂಡ್ಲಿಂಗರ್, ಮಾನವ ಮಡಕಿ, ವ್ಯವಸ್ಥಾಪಕ ಸಂಪಾದಕರು ಕಿರೀಟ ಕುಂಬಾರ್, ಜನವರಿಯಿಂದ ನಿರಂತರವಾಗಿ ಕರ್ನಾಟಕ ಸಾಹಿತ್ಯ ಸಂಘಕ್ಕೆ ಬಂದು ಆ ಆರ್ಟಿಕಲ್ ಅನ್ನು ತರಿಸ್ಕೊಳ್ಳೋದು, ಸಂದೇಶಗಳನ್ನು ತರಿಸ್ಕೊಳ್ಳೋದು, ಆಮೇಲೆ ಮುದ್ರಣಕ್ಕೆ ಬೆಂಗಳೂರಿಗೆ 5 ಸಲ ಹೋಗೋದು, ಇದೆಲ್ಲವೂ ಸಾಮಾನ್ಯ ಕೆಲಸ ಅಲ್ಲ. ಅವರೆಲ್ಲರೂ ಕೂಡ ಮಾಡಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಅನೇಕ ನನ್ನ ವಿದ್ಯಾರ್ಥಿಗಳು ಆ ಪುಸ್ತಕಕ್ಕೆ ಪ್ರೀತಿಯ ಮಾತುಗಳನ್ನ ಹಂಚಿಕೊಂಡಿದ್ದೀರಿ, ಪ್ರಶಂಸೆ ಮಾಡಿದ್ದೀರಿ, ಆಮೇಲೆ ಲೇಖನಗಳನ್ನು ಕಳಿಸಿದ್ದೀರಿ. ಎಲ್ಲಾ ಲೇಖಕರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಯಾಕಂತಂದ್ರೆ ನಿಮ್ಮ ಪ್ರೀತಿಗೆ ಅದು ಧೈರ್ಯ ಸಿರಿ ಪುಸ್ತಕದ ಪ್ರತೀಕ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಆಮೇಲೆ ಅನೇಕ ನನ್ನ ಹಳೆಯ ವಿದ್ಯಾರ್ಥಿಗಳು ರಾಣೆಬೆನ್ನೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೆಳಗಾವಿ, ಬೆಂಗಳೂರು ಅಲ್ಲಿಂದೆಲ್ಲ ಬಂದಿರಿ. ನಮ್ಮ ಡಾಕ್ಟರ್
ತುಂಬಿದ್ದಾರೆ. ನಮ್ಮ ಭಾವನವರಾದಂತಹ ಸೋದರತ್ತೆ ಮತ್ತು ಭಾವನವರಾದಂತಹ ಮಂಜುನಾಥ್ ಕಂಠಾಣೆ ಅವರು ಕೂಡ ವೇದಿಕೆ ಭಾಗವಹಿಸಿದ್ದಾರೆ. ಅವರ ಪ್ರೀತಿ ನಮ್ಮ ಎಲ್ಲ ಅಣ್ಣ ತಮ್ಮಂದಿರ ಮೇಲಿದೆ, ಅವರ ಆಶೀರ್ವಾದ ನಮ್ಮ ಅಣ್ಣ ತಮ್ಮಂದಿರ ಮೇಲಿದೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸೋದರತೆಯ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬಂದಿದ್ದೀರಿ. ಹೆಬ್ಬಾಳೆ ಪರಿವಾರದ ಸಂಬಂಧಿಗಳೆಲ್ಲ ಬಂದಿದ್ದೀರಿ, ಕಲಾವಿದರು ಬಂದಿದ್ದೀರಿ, ಆತ್ಮೀಯರು ಬಂದಿದ್ದೀರಿ, ಹಿತೈಷಿಗಳು ಬಂದಿದ್ದೀರಿ. ಆಮೇಲೆ ನಮ್ಮ ಸುರೇಶ್ ಬೇರೆ ಬೇರೆ ಹಳ್ಳಿಗಳಿಂದ ಸುರೇಶ್ ಕುಟುಂಬದ ಎಲ್ಲ ಬಂಧುಗಳು ಬಂದಿದ್ದೀರಿ. ನಮ್ಮೆಲ್ಲರಿಗೂ ಕೂಡ ನಾನು ಸ್ಥಿರವಾಗಿ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಹುಟ್ಟು ಹೋರಾಟಗಾರರು, ಮಾದಿಗ ಸಮಾಜದ ಬೆನ್ನೆಲುಬು. ಸಮಾಜದ ಏಳಿಗೆಗಾಗಿ ಹಗಲು ರಾತ್ರಿ ಹೋರಾಟವನ್ನು ಮಾಡಿರುವಂಥವರು. ಅವರು ಪ್ರಗತಿ ಪರಿಶೀಲನೆಗಾಗಿ ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇರುವಂತಹ ಪ್ರಯುಕ್ತವಾಗಿ ಜುಲೈ 20ರಂದು ಬೆಳಗ್ಗೆ 11:30ಕ್ಕೆ ನಗರದ ರಂಗಮಂದಿರದಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಸಮಾಜ ಬಾಂಧವರು, ಹಿತಚಿಂತಕರು, ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾದಿಗ ಸಮಾಜದ ಹಿರಿಯ ಮುಖಂಡರಾಗಿರುವಂತಹ ರಾಜ್ಕುಮಾರ್ ಕಡ್ಯಾಳ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದಿರುವಂತಹ ಮಾದಿಗ ಸಮನ್ವಯ ಸಮಿತಿ ವತಿಯಿಂದ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಸಚಿವರಾದ ಮೇಲೆ ಪ್ರಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸುತ್ತಿರುವ ಸಚಿವ ತಿಮ್ಮಾಪುರ್ ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಜಿಲ್ಲೆಯ ಸಮಾಜದ ಬಾಂಧವರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಮಾದಿಗ ಸಮಾಜದ ಮುಖಂಡರಾದ ಫರ್ನಾಂಡಿಸ್ ಹಿಪ್ಪಳಗಾವ್ ಮಾತನಾಡುತ್ತಾ, ಆರ್.ಬಿ. ತಿಮ್ಮಾಪುರ್ ಅಬಕಾರಿ ಸಚಿವರಾಗಿರುವುದು ನಮಗೆಲ್ಲ ಹೆಮ್ಮೆ ಎನಿಸಿದೆ. ಸಮಾಜದ ಬುದ್ಧಿಜೀವಿಗಳು, ದಲಿತ ಹೋರಾಟಗಾರರು, ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು. ಅಂದು ಬೆಳಗ್ಗೆ ನಗರಕ್ಕೆ ಆಗಮಿಸುವಂತಹ ಸಚಿವ ತಿಮ್ಮಾಪುರ್ ಅವರಿಗೆ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ಕರೆದೊಯ್ಯಲಾಗುವುದು ಎಂದು ಪ್ರತಿಪಾದಿಸಿದರು. ಸಮಾಜದ ಹಿರಿಯ ಮುಖಂಡ ಶಿವರಾಜ್ ಬೊಂಬಳಗಿ, ಸಮಿತಿ ಸದಸ್ಯ ಅಭಿಕಾಳೆ, ಸಂಜೀವ್ಕುಮಾರ್ ಬೇಂದ್ರೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾದಿಗ ಸಮನ್ವಯ ಸಮಿತಿ ಸದಸ್ಯರುಗಳಾದ ಪ್ರಸಾದ್ ಮನ್ನಳ್ಳಿ, ವಿಜಯಕುಮಾರ್ ಹಿಪ್ಪಳಗಾಂವ್, ಜಾಫೆಟ್ ಕಡ್ಯಾಳ್, ಕಮಲಾಕರ್ ಎಲ್ ಹೆಗಡೆ, ಸುಭಾಷ್ ವರ್ಮಾ, ಜೈಶೀಲ್ ಮೇತ್ರೆ, ಜೈಶೀಲ್ ಕಲ್ವಾಡಿ, ಪರಮೇಶ್ವರ್ ಕಾಳ್ಮದರ್ಗಿ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಸಮಾಜದ ಪರವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಅದಕ್ಕೆ ಈ ಪತ್ರಿಕೆ ಮುಖಾಂತರ ಪಬ್ಲಿಸಿಟಿ ಆಗಿ ಜನರಿಗೆ ಮೆಸೇಜ್ ಮುಟ್ಲಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವು ಭಾಗವಹಿಸಿ ಮಾತಾಡಕ್ಕೆ ಬಯಸಿದ್ದೇವೆ. ಇನ್ನು ಮುಂದೆ ಬನ್ನಿಡಿಸೋರು ಮಾತಾಡ್ತಾರೆ. ಕರ್ನಾಟಕ ಸರ್ಕಾರದ ಸಂಪುಟದಲ್ಲಿ ಸಚಿವರಾಗಿರ್ತಕ್ಕಂಥ ಮಾದಿಗ ಸಮಾಜದ ಹಿರಿಯರು ಆರ್.ಬಿ. ತಿಮ್ಮಾಪುರ್ ಅವರು ಸಚಿವರಾದ ಮೇಲೆ ಮೊದಲನೇ ಸಲ ಬೀದರ್ ನಗರಕ್ಕೆ ಆಗಮಿಸ್ತಿದ್ದಾರೆ. ಇಲಾಖೆ ಕಾರ್ಯಕ್ರಮ ಇರುವುದರಿಂದ ಅವ್ರ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಗೆ ಆಗಮಿಸ್ತಿದ್ದಾರೆ. ಅದು ನಮಗೆ ಸಮಾಜರಿಗೆ ಗುರುತಾದ ತಕ್ಷಣ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಗ್ಗೂಡಿ ಮಾದಿಗ ಸಮನ್ವಯ ಸಮಿತಿ ಅಂತ ಒಂದು ರಚಿಸಿಕೊಂಡು ನಮ್ಮವರೇ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರಿಗೆ ಬೀದರ್ ಜಿಲ್ಲೆ ವತಿಯಿಂದ ಅದ್ಧೂರಿಯಾಗಿ ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತೇಳಿ ಮೊನ್ನೆ ನಡೆದ ಹಬ್ಸಿಕೋಟ್ ಗೆಸ್ಟ್ ಹೌಸಲ್ಲಿ IBಯಲ್ಲಿ ಪೂರ್ವ ಸಭೆಯಲ್ಲಿ ತೀರ್ಮಾನ ಆಯಿತು. ಮೊದಲನೇ ಸಲ ನಮ್ಮವರು ಬೀದರ್ ಜಿಲ್ಲೆಗೆ ಮಂತ್ರಿ ಆದಮೇಲೆ ಆಗಮಿಸ್ತಿದ್ದಾರೆ. ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ಪ್ರತಿ ಗ್ರಾಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾದಿಗ ಸಮಾಜದ ಯುವಕರು, ಬುದ್ಧಿಜೀವಿಗಳು, ಹೋರಾಟಗಾರರು ಸೇರಿ ಒಂದು ಒಳ್ಳೆಯ ಭವ್ಯ ರೀತಿ ರಂಗಮಂದಿರದಲ್ಲಿ 20ನೇ ತಾರೀಕಿಗೆ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಯುವಕರು, ದಲಿತ ಹೋರಾಟಗಾರರು, ಅನೇಕ ಬುದ್ಧಿಜೀವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಮಾದಿಗ ಸಮನ್ವಯ ಸಮಿತಿಯ ಸದಸ್ಯರಾದ ಫರ್ನಾಂಡಿಸ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಒಬ್ಬರು ಹುಟ್ಟು ಹೋರಾಟಗಾರ. ಈ ಸಮಾಜದ ಬೆನ್ನೆಲುಬು. ಈ ಸಮಾಜ ಏಳಿಗೆಗಾಗಿ ಹಗಲು ರಾತ್ರಿ ಅವರು ಶ್ರಮಪಟ್ಟು ಈ ಸಮಾಜದ ಸಂಘಟಿತರಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳಿಲಿಕ್ಕೆ ಭಾಳ ದೊಡ್ಡ ಅವ್ರ ಯೋಗದಾನ ಇದೆ. ಅಂಥವರು ಈ ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆ ಆಬಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು
ಇವತ್ತು ಬೀದರ್ ಜಿಲ್ಲೆಗೆ ಬರೋದು ಭಾಳ ಹೆಮ್ಮೆ ವಿಷಯ ಆಗಿದೆ. ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲರೂ ಮಾದಿಗ ಸಮುದಾಯದ ಸಮನ್ವಯ ಸಮಿತಿ ಅಂತ ನಿರ್ಮಾಣ ಮಾಡಿ ಅವರಿಗೆ ನಾವೆಲ್ಲರೂ ಸೇರಿ ಒಂದು ಅಭಿನಂದನಾ ಸಮಾರಂಭ ಮಾಡಿ ಸನ್ಮಾನಿಸಿ ಬೀದರ್ಗೆ ಬಂದಿರತಕ್ಕಂಥ ಒಬ್ಬ ನಮ್ಮ ಧೀಮಂತ ನಾಯಕರಿಗೆ ನಾವು ಗೌರವಿಸೋದು ನಮ್ಮ ಕರ್ತವ್ಯ ಆಗಿದೆ. ಅದಕ್ಕೆ ಬೀದರ್ ಜಿಲ್ಲೆ ಎಲ್ಲ ಚಿಂತಕರು, ಅಭಿಮಾನಿಗಳು, ಸಮಾಜದ ಹಿತೈಷಿಗಳು, ಸಮಾಜದ ಮುಖಂಡರು, ಯಾವುದೇ ರಾಜಕೀಯ ಪಕ್ಷದ ಇಲ್ಲದೆ ಎಲ್ಲರೂ ನಮ್ಮ ಸಮಾಜದ ನಾಯಕರು ಬರ್ತಾ ಇದ್ದಾರೆ ಅಂದ್ರೆ ನಾವೆಲ್ಲರೂ ಒಂದುಗೂಡಿ ಸಮಾಜದ ನಾಯಕರಿಗೆ ಗೌರವಿಸಬೇಕಾಗಿ ಎಲ್ಲ ಸಮಾಜದ ಮುಖಂಡರು ಮತ್ತು ಚಿಂತಕರು, ಹೋರಾಟಗಾರರು, ಅಭಿಮಾನಿಗಳಿಗೆ ನಾನು ಮನವಿ ಮಾಡ್ಕೊತೀನಿ. 20ನೇ ತಾರೀಕು ರಂಗಮಂದಿರನಲ್ಲಿ 11:15 ಗಂಟೆಗೆ ಭವ್ಯ ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಅದಕ್ಕೆ ತಾವೆಲ್ಲರೂ ಬಂದು ಅದಕ್ಕೆ ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಸಮಾಜದ ಪರವಾಗಿ ಎಲ್ಲವರಿಗೆ ನಾನು ಮನವಿ ಮಾಡಿಕೊಳ್ತೀನಿ. ನನ್ನ ಹೆಸರು ರಾಜು ಕಡ್ಯಾಳ್. ಇದೇ ತಿಂಗಳ 18ರಂದು ಮಧ್ಯಾಹ್ನ 12 ಗಂಟೆಗೆ ಬೀದರ್ ಭಾಲ್ಕಿ ರಸ್ತೆಯಲ್ಲಿರುವಂತಹ ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಹಾಗೂ ನೂತನ ಸಂಸದರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪುಣ್ಯಾಶ್ರಮದ ಟ್ರಸ್ಟಿಗಳು ಹಾಗೂ ತಮಲೂರು ಹಾಗೂ ಬೀದರ್ ಮುಕ್ತಿಧಾಮದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಜಗದ್ಗುರು ಪಂಚಾಚಾರ್ಯ ಪುಣ್ಯಾಶ್ರಮ ಹಾಗೂ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ಗಳ ಒಂದು ಸಹಯೋಗದಲ್ಲಿ ಈ ಒಂದು ಉಭಯ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಬಾಳೆಹೊನ್ನೂರು ರಂಭಾಪುರಿ ಪೀಠದ ಪೂಜ್ಯ ಶ್ರೀ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಪತ್ರಿಕಾ ದಿನಾಚರಣೆ ನಡೀತಾ ಇದೆ. ಹಾಗಾಗಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ. ನೂತನ ಸಂಸದ ಮತ್ತು MLCಗಳಿಗೂ ಕೂಡ ಸನ್ಮಾನ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲ ಪತ್ರಿಕಾ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಯಸ್ಸುಖೇ ನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ತ್ರಿಕಾಲ ವಂದನೀಯ ಪ್ರಾತಸ್ಮರಣೀಯ ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ, ಇವಾಗ ಶ್ರೀಕಾಂತ್ ಅವರು ತಿಳಿಸಿದ ಪ್ರಕಾರ ನಾವು ಕೆಲವು ದಿವಸಗಳ ಮುಂಚೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಆ ಕಾರ್ಯಕ್ರಮ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ 4-5 ರಾಜ್ಯಗಳಲ್ಲಿ ಪ್ರಚಾರ ಅಲ್ಲಿವರೆಗೆ ಮುಟ್ಟಿತು. ಯಾವ ರೀತಿಯಾಗಿ ಮುಟ್ಟಿತು ಅಂತಂದರೆ ಯೂಟ್ಯೂಬ್ನ ಮಾಧ್ಯಮದಿಂದ ಮತ್ತು ವಾಟ್ಸಪ್ನ ಮಾಧ್ಯಮದಿಂದ ಆ ಕಾರ್ಯಕ್ರಮ ಎಲ್ಲ ಜನ ನೋಡಿದ್ರು. ಅದೇ ರೀತಿಯಾಗಿ ಇವತ್ತು ಈ ಪತ್ರಿಕಾ ಭವನದಲ್ಲಿ ನಾವು ಇಲ್ಲಿ ಬಂದು ಪಾಲ್ಗೊಂಡಿದ್ದೀವಿ. ಕೆಲವೊಂದು ವಿಚಾರ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಪತ್ರಿಕಾ ಮಾಧ್ಯಮದಿಂದ ಅನೇಕ ವಿಚಾರಗಳು ಅನೇಕ ಜನರಿಗೆ ಮುಟ್ಟಿಸುವಂಥ ಕಾರ್ಯ ತಾವು ಮಾಡ್ತಾ ಇದ್ದೀರಿ. ಇಂಥ ಒಂದು ಸತ್ಕಾರ್ಯ, ಒಳ್ಳೆಯ ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರವನ್ನು ನಗರದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಮತಿ ನೀಲಮ್ಮ ತಳವಳ್ಳಿ ಅವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಕೊಡಮಾಡಲ್ಪಡುವಂತಹ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಲಮ್ಮ ಅವರಿಗೆ ನಗರದ ರಂಗಮಂದಿರದಲ್ಲಿ ಜರುಗಿದ ಸಮಾರಂಭದಲ್ಲಿ ನೀಡಲಾಯಿತು. ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಸಾಧಕರಿಗೆ ಸನ್ಮಾನವನ್ನು ಮಾಡಲಾಗ್ತಾ ಇತ್ತು. ಅದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸಲ್ಲಿಸ್ತಾ ಇರುವಂತಹ ನೀಲಮ್ಮ ತಳವಳ್ಳಿ ಅವರಿಗೂ ಕೂಡ ವೈಜ್ಞಾನಿಕ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು, ಹಿತೈಷಿಗಳು, ಆಪ್ತರು, ಆಮೇಲೆ ಸ್ನೇಹಿತರು ಅವರೆಲ್ಲರೂ ಕೂಡ ಶುಭಾಶಯವನ್ನು ಕೋರಿದ್ದಾರೆ. ಇದೇ ವೇಳೆ ಜಿಲ್ಲೆಯ ಮಠಾಧೀಶರು ಸೇರಿದಂತೆ ಪ್ರಮುಖರಾಗಿರುವಂತಹ ಬಾಬುರಾವ್ ದಾನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸುರೇಶ್ ಚನ್ಶೆಟ್ಟಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪದಾಧಿಕಾರಿಗಳು ಹಾಜರಿದ್ದರು. ಸನ್ಮಾನಿತರಿಗೆ ಅನಂತ ಶರಣಗಳನ್ನು ವೇದಿಕೆಯ ಮುಖಾಂತರ ತಿಳಿಸುತ್ತಾ ತಮ್ಮ ಕಾಯಕ ನಿರಂತರವಾಗಿ ಸಾಗುವಂಥ ಶಕ್ತಿ ಕೊಡಲಿ ದೇವರು. ಬೆಂಗಳೂರು ವಿಭಾಗ ಶ್ರೀ ಮನು, ಬೆಂಗಳೂರು ನಗರ, ಬೆಂಗಳೂರು ಉತ್ತರ ಶ್ರೀ ರಾಜಣ್ಣ ಅವರು
ಬೆಂಗಳೂರು ದಕ್ಷಿಣ ಶ್ರೀಯುತ ಶ್ರೀ ಶಿವಲಿಂಗೇಗೌಡ ಅವರು, ಬೆಂಗಳೂರು ಗ್ರಾಮಾಂತರ ಶ್ರೀ ಎಂ.ಆರ್. ಉಮೇಶ್ ಅವರು, ರಾಮನಗರದಿಂದ ಶ್ರೀ ಪುಟ್ಟ. ಕಮಲ್ನಗರ ತಾಲೂಕಿನ ಹಾಲಳ್ಳಿ ಗ್ರಾಮದಲ್ಲಿ ಸಂಭ್ರಮದ ಮೊಹರಂ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಸಾವಿರಾರು ಜನಗಳ ಮಧ್ಯೆ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಜಾತಿ ಧರ್ಮಗಳ ಭೇದವಿಲ್ಲದೆ, ಹಿಂದೂ ಮುಸ್ಲಿಂ ಎನ್ನುವಂತಹ ಯಾವುದೇ ಭೇದವಿಲ್ಲದೆ ಇನ್ನಿತರ ಎಲ್ಲ ಜನಾಂಗದವರ ಮಧ್ಯೆ ಮೊಹರಂ ಹಬ್ಬ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಜರುಗ್ತಾ ಇದೆ. ಮಜ್ಮಾ ಎಲ್ಲರ ಒಂದು ಗಮನ ಸೆಳೀತಾ ಇದೆ. ಲಾಲ್ ಸಾಬ್ ಈ ಒಂದು ಪೀರ್ನ ಒಂದು ಉಸ್ತುವಾರಿನ ಹೊತ್ತಿರುವಂಥ ಹನುಮಂತ್ ಹಾಗೂ ಇನ್ನಿತರ ಇಸ್ಮಾಲ್ ಖಾದ್ರಿ, ಆಮೇಲೆ ಬೋರಾ ಹೈಮಮ್, ಮೊಲಲಿ ಪೀರ್, ಆಮೇಲೆ ಇನ್ನಿತರ ಎಲ್ಲ ಪೀರ್ಗಳು ಸೇರಿದಂತೆ ಸಾಕಷ್ಟು ರೀತಿಯಲ್ಲಿ ಒಂದು ಪೀರ್ಗಳನ್ನು ಸಂಭ್ರಮದಿಂದ ಅಲಂಕಾರದೊಂದಿಗೆ, ಹೂವಿನ ಅಲಂಕಾರದೊಂದಿಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇತರೆ ಒಂದು ಅನೇಕ ಜನರು ಕೂಡ ಈ ಸಂದರ್ಭದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಪ್ರತಿದಿನ ನೈವೇದ್ಯಗಳನ್ನು ತೋರ್ತಾ ಇದ್ದಾರೆ. ಚೊಂಗಿ, ಮಲೋದಿ ಸೇರಿದಂತೆ ಇನ್ನಿತರ ನೈವೇದ್ಯವನ್ನು ಜಾತಿ ಧರ್ಮಗಳ ಒಂದು ಲೆಕ್ಕವನ್ನು ಎಣಿಸದೆ ಸಾಕಷ್ಟು ಜನರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿದಿನ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಜಾತಿ ಧರ್ಮಗಳಾಚೆ ಈ ಕಾರ್ಯಕ್ರಮ ಒಂದು ಭಕ್ತಿಯಿಂದ ಜರುಗ್ತಾ ಇದೆ. ಆಮೇಲೆ ಎಲ್ಲ ಒಂದು ವಿವಿಧ ರೀತಿಯ ಶೈಲಿಯ ಮೊಹರಂ ಪದಗಳು, ಅಲೈ ಕುಣಿತ ಹಾಗೂ ಇನ್ನಿತರ ಎಲ್ಲ ರೀತಿಯ ಜನಪದ ಒಂದು ಚಟುವಟಿಕೆಗಳು ಕೂಡ ಪ್ರತಿನಿತ್ಯ ಈ ಒಂದು ಪೀರ್ ಎದುರುಗಡೆ ನಡೀತಾ ಇದೆ. ಕಮಲ್ನಗರ ತಾಲೂಕಿನ ಹಾಲಳ್ಳಿ ಗ್ರಾಮದಲ್ಲಿ ವಿವಿಧ ಪೀರ್ಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಸ್ಮಾಲ್ ಖಾದ್ರಿ ಆಗಿರಬಹುದು, ಲಾಲ್ ಸಾಬ್ ಆಗಿರಬಹುದು, ಬಾರಾ ಹೈಮಮ್ ಮತ್ತು ಮೊಲಲಿ, ಖಾಶಿಮ್ದುಲ್ಲಾ ಸೇರಿದಂತೆ ಇನ್ನಿತರ ಪೀರ್ಗಳನ್ನು ಗ್ರಾಮದಲ್ಲಿ ಅತ್ಯಂತ ಸಂಭ್ರಮದಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿದಿನ ಪೂಜೆ, ಮಜ್ಮಾ, ಪೌಲ್ ಸವಾರಿ ಸಮಾರಂಭ ಸೇರಿದಂತೆ ಭಕ್ತಿಯಿಂದ ಪೂಜಾದಿ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಇದನ್ನು ನೋಡಲು ತಂಡೋಪತಂಡವಾಗಿ ಸಾವಿರಾರು ಜನರು ಭಕ್ತಿಯಿಂದ ಆಗಮಿಸ್ತಾ ಇದ್ದಾರೆ. ಪ್ರತಿದಿನ ಸವಾರಿ ಸಂದರ್ಭದಲ್ಲಿ ಸಾವಿರಾರು ಜನರು ಭಕ್ತಿಯಿಂದ ಕುಣಿತಾರೆ. ಜನರು ಮಲೋದಿ ಹಾಗೂ ಇನ್ನಿತರ ಪ್ರಸಾದವನ್ನು ತೆಗೆದುಕೊಂಡು ನೈವೇದ್ಯ ತೋರುವಂತಹ ಪದ್ಧತಿಯು ಕೂಡ ಇಲ್ಲಿ ಚಾಲ್ತಿಯಲ್ಲಿದೆ. ಮೊಹರಂ ಅಂದ್ರೆ ಜಾತಿ ಧರ್ಮಗಳಾಚೆ ಹಳ್ಳಿಗರು ಮಾಡುವಂತಹ ಭಕ್ತಿಯ ಹಬ್ಬವಾಗಿದೆ ಎನ್ನುವಂಥದ್ದು ಇಲ್ಲಿ ವಿಶೇಷತೆಯಾಗಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.